ನಾನು ಮಾತಾಡಬೇಕು ಅಂತ ಹೇಳಿದ್ದು ಜಲೀಲ್, ನಾನು ಇಲ್ಲಿಗೆ ವರ್ಷಂಪ್ರತಿ ಬರ್ತಾ ಇದ್ದೇನೆ. ಬೇಕಲ್ ಉಸ್ತಾದ್ರವರು ಈ ರಾಜ್ಯ ಕಂಡ ಅತ್ಯಂತ ಉಲೆಮಾಗಳ ಪೈಕಿ ಮೇಧಾವಿಗಳು. ಉಳ್ಳಾಳ ದರ್ಗಾದಲ್ಲಿ 25 ವರ್ಷ ಕೆಲಸ ಮಾಡಿದ್ದೇನೆ ನಾನು. 10 ವರ್ಷ ಮೆಂಬರ್, 10 ವರ್ಷ ಉಪಾಧ್ಯಕ್ಷ, 5 ವರ್ಷ ಅಧ್ಯಕ್ಷ. ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಆಗಿರುವಂಥ ಶೇಖುನಾ ಉಳ್ಳಾಳ ತಂಗಳ್ರವರು ಜೀವಿತ ಕಾಲ, ಅವರಲ್ಲಿ ಅನೇಕ ವಿಚಾರಗಳ ಬಗ್ಗೆ ಮಾತಾಡುವ ಸಂದರ್ಭ. ಕೆಲವೊಂದಕ್ಕೆ ರಿಪ್ಲೈ ಅವರಿಂದ ಸಿಗ್ತಿತ್ತು, ಕೆಲವೊಂದಕ್ಕೆ ಈ ಅಡದ ಕೈ ಮೇಲೆ ಹೋಗ್ತಿತ್ತು ಕೇಳಿದರೆ. ಆ ಸಂದರ್ಭದಲ್ಲಿ ನಾವು ನೆನಪಾಗುವುದು, ಇವರ ಹತ್ರ ಕೇಳಲಿಕ್ಕೆ ಹೆದರಿಕೆ ಆಗಿ ಬೇಕಲ್ ಉಸ್ತಾದ್ರವರನ್ನು ಅನೇಕ ಸಂದರ್ಭಗಳಲ್ಲಿ ಅವರನ್ನು ನಾನು ಆಡಳಿತ ನಡೆಸುವ ಉಳ್ಳಾಳದಲ್ಲಿ ಆಡಳಿತ ನಡೆಸುವ ಸಂದರ್ಭದಲ್ಲಿ ದೀನಿ ಬಗ್ಗೆ ಅನೇಕ ವಿಚಾರಗಳನ್ನು ಕೇಳಿ ತಿಳ್ಕೊಂಡು ಅದನ್ನು ಕಾರ್ಯರೂಪಕ್ಕೆ ತರುವ ಕೆಲಸ ಉಳ್ಳಾಳದಲ್ಲಿ ಆಗಿದೆ. ಅವರ ಆ ಒಂದು ಮಹತ್ತರವಾದ ಮನೋಭಾವ, ಆ ಕಟಿಬದ್ಧವಾದ ಸುನ್ನತಿ ಜಮಾತಿನ ಅಡಿಸ್ಥಾನ ಎಲ್ಲವೂ ಕೂಡ. ಒಂದು ವಿಚಾರವನ್ನು ನಾನು ಹೇಳ್ತೇನೆ ಇವತ್ತು. ಒಂದು ದಿನ ನನ್ನ ಮನಸ್ಸಿಗೆ ತೋಚಿತು, ಉಳ್ಳಾಳದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಎಲ್ಲ ಉಲಮಗಳನ್ನು, ಕನ್ನಡ ಬಲ್ಲ ಉಲಮಗಳನ್ನು ಯಾಕೆ ನಾನು ಒಂದೇ ವೇದಿಕೆಯಲ್ಲಿ ಉಳ್ಳಾಳದಲ್ಲಿ ಕರೆದು ನಮ್ಮ ಕರ್ನಾಟಕದ ಬಗ್ಗೆ ಯಾಕೆ ಚಿಂತನೆ ಮಾಡಬಾರ್ದು ಅಂತ ಹೇಳುವ ಮನೋಭಾವ ಬಂದಾಗ, ಮೊದಲನೇದಾಗಿ ಬೇಕಲ್ ಉಸ್ತಾದ್ರವ್ರನ್ನ ಭೇಟಿಯಾದೆ. ಉಸ್ತಾದೆ, ನಾನು ಕನ್ನಡ ವಿದ್ಯಾಭ್ಯಾಸ ಬೋರ್ಡು ಅಂತೇಳಿ ಒಂದು ಸ್ಥಾಪನೆ ಮಾಡುವ ನನ್ನ ಮನದ ಹಂಬಲ ಇದೆ, ಇದಕ್ಕೆ ನೀವೇನು ಹೇಳ್ತೀರಿ ಅಂತ. ಅವರು ಹೇಳಿದರು, ಅದರಲ್ಲಿ ತಪ್ಪೇನಿಲ್ಲ, ಉಳ್ಳಾಳ ದರ್ಗಾದಲ್ಲಿ ಸ್ಥಾಪನೆ ಮಾಡುವುದಾದರೆ ಅದಕ್ಕೆ ಯಾರೂ ಕೂಡ ಅಭ್ಯಂತರ ಬರುವುದಿಲ್ಲ, ನೀನು ಕರಿ. ಹಾಗಾದರೆ ಮೊದಲನೇದಾಗಿ ನೀವು ಬರಬೇಕು. ಖಂಡಿತವಾಗಿ ಬರ್ತೇನೆ ಅಂತ ಹೇಳಿದರು. ಅದೇ ಥರ ನಮ್ಮ ಕರ್ನಾಟಕ ರಾಜ್ಯದ ಅನೇಕ ಉಲೆಮಾಗಳು ಇವತ್ತು ನೆಲವಿರುವವರು ಈ ಸಭೆಗೆ ಬಂದರು. ನಾವು ಅದರಲ್ಲಿ ಕೆಲವು ವಿಚಾರಗಳನ್ನ, ಕನ್ನಡ ವಿದ್ಯಾಭ್ಯಾಸ ಬೋರ್ಡು ಅಂತೇಳಿ ಸ್ಥಾಪನೆ ಮಾಡಬೇಕು, ಕನ್ನಡಿಗ ಉಸ್ತಾದ್ರವರಿಗೆ, ಆಲಿಮುಗಳಿಗೆ ಭದ್ರತೆಯನ್ನು ಕೊಡಬೇಕು, ಅವರ ಮಾರ್ಗದರ್ಶನ ಬೇಕು ಅಂತ ಹೇಳುವ ತೀರ್ಮಾನವನ್ನು ತೆಗೊಳ್ಳಿಕ್ಕೆ ಮುಖ್ಯ ಕಾರಣವಾಗಿದ್ದರು. ಆದರೂ ಕಾರಣಾಂತರದಿಂದ ಅದು ನನ್ನ ಅಲ್ಲಿಂದ ಅಗಲಿಕೆಯಿಂದ ಅದು ಬಿದ್ದು ಹೋಯಿತು, ಅದು ನಡೆಯಲಿಲ್ಲ. ಇನ್ಶಾ ಅಲ್ಲಾ ಮುಂದಿನ ಪೀಳಿಗೆಗಳು ನಿಮಗೆ ಬೇಕಾದರೆ ಅದರಲ್ಲಿ ಮಾಡಿ. ನಾನು ಯಾಕೆ ಈ ಮಾತಲ್ಲಿ ಹೇಳಿದ್ದೇನೆ ಅಂತ ಹೇಳಿದರೆ, ಅಷ್ಟು ಕ್ರಮಬದ್ಧವಾಗಿ ಯಾರಿಗೂ ನೋವು ಆಗದ ಹಾಗೆ ದೀನಿ ಪ್ರಚಾರವನ್ನು ನಡೆಸ್ತಾ ಬಂದವರು ಬೇಕಲ್ ಉಸ್ತಾದ್ರು. ಇನ್ನೂ ಅನೇಕ ವಿಚಾರಗಳನ್ನ ಹೇಳಲಿಕ್ಕಿದೆ, ಅದು ಇಲ್ಲಿ ಹೇಳಿದರೆ ನನ್ನದು ಅತಿಶೋಷ್ಟಿ ಆಗ್ಬೋದು, ನಾನು ಹೇಳುವುದಿಲ್ಲ. ಬಟ್ ಅವರ ಬಗ್ಗೆ ಇರುವ ಆ ಒಂದು ಗೌರವ ಯಾವತ್ತೂ ಕೂಡ ನನಗೆ, ನನ್ನ ಕುಟುಂಬಕ್ಕೆ, ನನ್ನ ಮಗನಿಗೂ ಕೂಡ ಯಾವತ್ತೂ ಹೇಳುವ ಅಭ್ಯಾಸ ಇದೆ. ಮಹಾನ್ ವ್ಯಕ್ತಿತ್ವದಲ್ಲಿ ಒಬ್ಬರಾಗಿದ್ದರು ಬೇಕಲ್ ಉಸ್ತಾದ್. ಅವರ ಬಗ್ಗೆ ನಾವು ಎಷ್ಟು ಅಧ್ಯಯನ ಮಾಡಿ ತಿಳ್ಕೊಂಡ್ರೂ ಕೂಡ ಸಾಲದು. ಅವರು ಅತ್ಯಂತ ಸುನ್ನಿ ಪ್ರಪಂಚದಲ್ಲಿ ಅವರೊಬ್ಬ ಮಹಾನ್ ವ್ಯಕ್ತಿ. ಅವರ ಈಗಲೂ ಕೂಡ ಅವರ ಪುತ್ರನ ಹತ್ರ ನಾನು ಹೇಳಿದೆ ಒಂದು ಮಾತು, ಇದನ್ನೆಲ್ಲ ಆದಷ್ಟು ಒಂದು ಅಚ್ಚುಕಟ್ಟಾಗಿ
ಸಮಾಜಕ್ಕೆ ಕೊಡುಗೆಯಾಗಿ ಕಾಣುವ ರೀತಿಯಲ್ಲಿ ನೀವು ಮಾಡಬೇಕು, ಅಲ್ಲಾಹು ನಿಮಗೆ ಶಕ್ತಿ ಕೊಡಲಿ ಅಂತೇಳಿ ನಾನು ಹೇಳಿದೆ. ಹಾಗಾಗಿ ನನಗೆ ಈ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೂ ನನ್ನ ಈ ಮಾತನ್ನು ನೀವೆಲ್ಲರೂ ಕೇಳಿದ್ದಕ್ಕೂ ನಿಮಗೆಲ್ಲರಿಗೂ ಆಭಾರಿಯಾಗಿದ್ದೇನೆ. ಇನ್ಶಾ ಅಲ್ಲಾ ಇನ್ನೊಂದು ಸಲ ಮಾತಾಡೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.